ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಜಕ್ಕೂ ಕೂಡ ಇವತ್ತು ಈ ಭಾರತೀಯ ಜನತಾ ಪಕ್ಷ ಮತ್ತು JDS ಮಾನ ಮರ್ಯಾದೆ ಎರಡೂ ಇಲ್ಲ. ಯಾಕಂದ್ರೆ ಇವತ್ತು ಅದೃಷ್ಟಿಯಾಗಿದೆ. ಇವರೇನು ಜನ ಇವ್ರಿಗೆ ಕಳಿಸಿದರೆ ಆಯ್ಕೆ ಮಾಡಿ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಕಳಿಸಿದ್ರೆ ಇಲ್ಲಿ ಬಂದು ದೊಂಬರಾಟ ಆಡ್ತಾ ಇದ್ದಾರೆ. ಇವರಿಗೆ ಈ ರಾಜ್ಯ ಜನ ಇದಾಗತ್ತೇ ಇಲ್ಲ. ರಾಜ್ಯ ಜನ ಹಿತಾಗತ್ತೆ ಇಲ್ಲ. ಇವರಿಗೆ ರೈತರು ಬಡವರ ಬಗ್ಗೆ ಕಾಳಜಿ ಇಲ್ಲ. ಬರೀ ಇವರು ಅಧಿಕಾರದಲ್ಲಿದ್ದಾಗ ಕೋವಿಡ್ ಅಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು, ಭೂಮಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು, ಮತ್ತೆ ಭ್ರಷ್ಟಾಚಾರ ಮಾಡಿದ್ರು. ಆಡಿಟ್ ವರದಿಯಾಗಿದೆ. 2,300 ಕೋಟಿ ರೂಪಾಯಿ ಏನು ಮಾಡ್ತಾ ಇಲ್ಲ ನೋಡಿ. ಬಿಬಿಎಂಪಿಯಲ್ಲಿ ಆಡಿಟ್ ವರದಿಯಲ್ಲಿ ಅವ್ರು ಹೇಳಿದ್ದಾರೆ 2,300 ಕೋಟಿ ರೂಪಾಯಿ ಸರ್ಕಾರ ಮಳೆಗಳ ಬಗ್ಗೆ ಚರ್ಚೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅರಾಜಕವಾಗಿ ಬಹಳಷ್ಟು ಮಳೆ ಇರ್ತಕ್ಕಂಥ ನಿಯಮಗಳನ್ನ ತಂದು ಆ ಗುಡ್ಡ ಕುಸಿದು ದಲಿತರ ಜೀವನ ಸಮಾಧಿ ಆಗ್ತಾ ಇದ್ದಾರೆ. ಇವರಿಗೆ ಮಾನವೀಯತೆ ಇಲ್ಲ, ಮರ್ಯಾದೆ ಇಲ್ಲ, ಸದನ ಒಂದು ರೀತಿ ಗೌರವ ಇಲ್ಲ. ಬೇಕಾಬಿಟ್ಟಿ ಇವರು ಈ ರೀತಿಯಾಗಿ ಕತ್ತಿರ್ತಾರೆ, ಎಳಿತಾರೆ, ಪರಿಹಾರ ಮಾಡದೆ ಸಹಾಯ ಮಾಡದೆ ಸಿದ್ದರಾಮಯ್ಯ ಲೇಪನ ಹಾಕ್ಸ್ಬಿಟ್ರಿ, ಎಲ್ಲ ಚಿನ್ನ ಹಾಕ್ಬಿಟ್ರಿ. ಚಿನ್ನದಲ್ಲಿ ಬೆಲೆ ಕೂಡ 9 ಗಂಟೆ ಎಲ್ಲವನ್ನು ಹೇಳಿ ಮಾಡಿದ್ರೀಗ ಇಲ್ಲಿ ಮಾನ ಮರ್ಯಾದೆ ಹೋಗುತ್ತೆ. ಮಾತಾಡಿಲ್ಲ. JDS ಜಾತ್ಯತೀತ ಅಂತ ಹೇಳೋದು ಅಲ್ಲ. ಈಗ ಬೆಲೆಗಳ ಬಗ್ಗೆ ಮಾತಾಡಿ ಮರ್ಯಾದೆ ಇಲ್ಲ. ಅಧಿಕಾರಕ್ಕೋಸ್ಕರ ಬಾಯಿ ನಿಮಗೆ ಮರ್ಯಾದೆ ಇರ್ರಿ. ಅಲ್ಲರಿ ನೀವೆಲ್ಲ ಕೂಡ ಹಿಂದೆ ಹೇಳ್ತಿದ್ರಿ ದಲಿತರ ಪರ, ಜನಪರ, ಬಡವರ ಪರ ಅಂತ. ಎಲ್ಲಿ ಬಡವರ ಪರ? ಜನ ಬರಗಾಲ ಬಂತು. ಇವತ್ತು ಒಂದು ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಇವತ್ತು ಜನ, ಜಾನುವಾರುಗಳು, ಕುಟುಂಬಗಳು ಮಣ್ಣು ಪಾಲಾಗ್ತಾ ಇದ್ದೇವೆ. ನಿಮಗೆ ಹೃದಯ ಇಲ್ಲ, ನಿಮಗೆ ಮನುಷ್ಯತ್ವ ಇಲ್ವ ನಿಮಗೆ? ಹೌದ್ರಿ, ವಾಲ್ಮೀಕಿ ಹಗರಣದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಕೊಡಬೇಕಂತಲೇ ನಮ್ಮ ಮುಖ್ಯಮಂತ್ರಿಗಳು ಮಾಡ ತೊಟ್ಟಿದ್ದಾರೆ. ನಿಮಗೆ ಆ ಬಗ್ಗೆ ಇಲ್ಲ. ಇವತ್ತು ಕೂಡ ನೀವು ಹೇಳ್ತಿರಲ್ಲ 180 ಕೋಟಿ ಅಲ್ಲ, ಅದು ಎಲ್ಲ ರಿಕ್ವೈರಿ ಮಾಡಿದ್ದೀವಿ. ಇವತ್ತು SIT ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ನಿಮಗೆ ಎಲ್ಲಿ SIT ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದುಕೊಡ್ತಾರೆ ಅಂತೇಳಿ ಭಯಪಟ್ಟು ಇವತ್ತು ನಾಚಿಕೆ ಬಂದು ಧರಣಿ ಮಾಡ್ತಾ ಇದ್ದೀರಿ. ನೀವು ಇವತ್ತು ನಮ್ಮನ್ನ ಈ ರಾಜ್ಯದಲ್ಲಿ ಜನ ಆರಿಸ್ಕೊಳ್ತಕ್ಕಂಥದ್ದು ಜನರಿಗೆ ಅನುಕೂಲ ಮಾಡಲಿ ಅಂತ ಇಲ್ಲಿ ಬಂದು ಮಾಡ್ತಾ ಇರೋರು ನೀವು. ಮಾತಾಡಕ್ಕೆ ಅವಕಾಶ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ, ಟ್ಯಾಲೆಂಟ್ ಐತೆ, ಸ್ವಾರ್ಥಕ್ಕೋಸ್ಕರ ಬಂದು ಹೇಳ್ತಾರೆ ಟ್ಯಾಲೆಂಟ್ ಐತೆ. ರಾಜ್ಯದಲ್ಲಿ ದೌರ್ಜನ್ಯಕ್ಕೆ ಸ್ವಾಮಿ ಅಶೋಕಣ್ಣ ಅವರೇ, ಗೂಂಡಾಗಿರಿ ಅಂಕಿ ಅಂಶಗಳು ತೆಗೆದು ನೋಡಿ ನೀವು. ಪ್ರತಿ ಕ್ಷೇತ್ರ ಕೂಡ ಅನುದಾನ ಕೊಟ್ಟಿದೆ. ಯಾವುದೇ ಕಾಮಗಾರಿ ನಿಂತಿಲ್ಲ. ಇವತ್ತು ನಿಮ್ಮ ಬಿಜೆಪಿ ಅವಧಿಯಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದನ್ನೆಲ್ಲ ಕಿತ್ಕೊಂತಿರಲ್ಲ. ಸಂವಿಧಾನದ ಪಾಠ ಬಂದ ತಕ್ಷಣ ಇಲ್ಲಿ ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಕಿತ್ಕೊಂತಿರಲ್ಲ. ಬಿಜೆಪಿ ಅವಧಿಯಲ್ಲಿ ರೂಲಿಂಗ್ ಪಾರ್ಟಿ ಕನಿಷ್ಠ ಪಕ್ಷ ರೂಲಿಂಗ್ ಪಾರ್ಟಿ 4 ವರ್ಷಗಳಲ್ಲಿ ಒಂದೇ ಒಂದು ಮನೆ ಕೊಡ್ಲಿಲ್ಲ. ಇವರು 4 ವರ್ಷಗಳಲ್ಲಿ ಇವರು ಸರ್ಕಾರದಲ್ಲಿ ಕುಡಿಯೋ ನೀರು ಕೂಡ ಯೋಗ್ಯ ಇಲ್ಲ. ಇವರಿಗೆ
ಸಿದ್ದರಾಮಣ್ಣ 13ರಲ್ಲಿ ಮುಖ್ಯಮಂತ್ರಿ ಆದ ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಜನ ಸುಭಿಕ್ಷವಾಗಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇವರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮಳೆನೇ ಬರೋದಿಲ್ಲ ಅಂತ. ಅಧ್ಯಕ್ಷರೇ, ಸಿದ್ದರಾಮಣ್ಣ ಮುಖ್ಯಮಂತ್ರಿ ಅದಕ್ಕೆ ಇವತ್ತು ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ. ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಡ ಹೆಣ್ಣು ಮಗಳು, ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಣ್ಣ 100 ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಇವತ್ತು ಬಸ್ಸಲ್ಲಿ ನಮ್ಮ ತಾಯಂದಿರು ಹತ್ತಗಿರು ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ನಾವಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಪಕ್ಷಾತೀತವಾಗಿ ನಾವು ಆ ಒಂದು ಇದನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷರೇ, ಇವತ್ತು ಇವರಿಗೆ ಬಿಟ್ರೆ ನಿಮಗೆ ಸಿಸಿಟಿವಿ ಚೆಕ್ ಮಾಡಿಸ್ತೀರಿ ನಾಳೆ ಕೊಟ್ಟಿದ್ದಾರಾ? ಸಿದ್ದರಾಮಯ್ಯ ಅವರ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು. ಸಿದ್ದರಾಮಯ್ಯ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು. ಸಿದ್ದರಾಮಯ್ಯ ಅಂಕಿ ಅಂಶಗಳ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲವನ್ನು ಬಯಲು ತೆಗಿತೀವಿ. ಬಂಗಾರಪೇಟೆಗೂ ದುಡ್ಡಿಲ್ಲ ನೋಡಿ, ಈ ರಾಜ್ಯದಲ್ಲಿ, ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಮಾಡತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ. ಎಲ್ಲರಿಗೂ ಚಂಪು, ಮೋದಿ ಚಂಪು ಎಲ್ಲರಿಗೂ. ಸ್ವಾಮಿ, ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ, ರೈತ ಪರವಾಗಿ, ಬಡವರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶದಲ್ಲಿ ಇದ್ರೆ ಸಿದ್ದರಾಮಯ್ಯ. ನಿಮಗೆ ನಿಮ್ಮಲ್ಲಿ ನಾಯಕರೇ ಇಲ್ಲ ರೀ. ಕೇಳ್ರಿ, ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ, ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ, ಲೀಡ್ರೇ ಇಲ್ಲ. ಅನಿಲ್ ಲೀಡರ್ಗಳೇ ಅಧ್ಯಕ್ಷರೇ ಇಲ್ಲ ಈ ಸದನದಲ್ಲಿ ನಾರಾಯಣ ಸ್ವಾಮಿ ಅವರೇ ಎಲ್ಲ ಮಾತಾಡಬೇಕು, ಮುಗಿಸ್ಬೇಕು. ಅಧ್ಯಕ್ಷರೇ, ಬಿಜೆಪಿ ಅವರಿಗೆ ಜನಪರವಾದ ಇದು ಅಗತ್ಯ ಇಲ್ಲ. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕನ್ನೋ ಅವರಿಗೆ ಪ್ರತಿಜ್ಞೆ ಇಲ್ಲ. ಅವ್ರಿಗೆ ಏನಿದ್ರು ಕೂಡ ಈ ಸುಚ್ಚ ರಾಜಕಾರಣವನ್ನು ಮಾಡಬೇಕು, ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಚಾರ ಪ್ರಿಯರಾಗಬೇಕು, ಮೀಡಿಯಾಗಳಲ್ಲಿ ಬರಬೇಕು, ಬಿಜೆಪಿ ಅಡ್ಡಪಡಿಸ್ತಾರೆ ಅಂತ. ಸರ್ಕಾರಕ್ಕೆ 187 ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಏನ್ರಿ? ಸಿದ್ದರಾಮಯ್ಯ ಅಕೌಂಟ್ಗೆ ಹೋಗಿದ್ದೇನ್ರಿ? ನಿಮಗೆ ನಾಚ್ಯ ಮಾನವರಿಗೆ ನಿಮಗೆ ಏನು ಹೇಳ್ತೀರಿ ನೀವು? ನಿಮಗ್ ತಾಕತ್ತಿದ್ದರೆ ಮಾತಾಡ್ಲಿಕ್ಕೆ ವಿರೋಧ ಪಕ್ಷದವರೇ, ಈ ಜೆಡಿಎಸ್ ಬಿಜೆಪಿ ಅಪವಿತ್ರ ಹೊಂದಿರ್ತಕ್ಕಂಥವರೇ, ನಿಮಗೆ ತಾಕತ್ತಿದ್ದರೆ, ತಾಳ್ಮೆ ಇದ್ದರೆ, ಜನರ ಬಗ್ಗೆ ಕಾಳಜಿ ಇದ್ದರೆ ನೀವು ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಈ ರಾಜ್ಯದ ಜನರ ಬದುಕು ಬಂದ್ರೆ ನೀವು ಚರ್ಚೆ ಮಾಡಿ. ಅದನ್ನು ಬಿಟ್ಟು ನೀವಿವತ್ತು ಮಾಡಬೇಕು ಅಂತ ಸರ್ಕಾರ ಉತ್ತರ ಕೊಡ್ತಾ ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಣವನ್ನ ಇವತ್ತು ನೀವು ನಷ್ಟ ಮಾಡ್ತಾ ಇದ್ದೀರಿ. ಇದು ಯಾರ ಹಣ? ಜನರ ಹಣ. ಜನರ ಹಣವನ್ನು ನೀವು ನಷ್ಟ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಕರ್ನಾಟಕ ಆಗ್ತಕ್ಕಂಥ ಶಾಪ. ನಾನ್ ಸ್ವಾಮಿ ಆಯ್ತು, ಎಲ್ಲ ಮಾತಾಡಿದಿರಿ, ಎಲ್ಲರೂ ಮಾತಾಡ್ಬೇಕಲ್ಲ. ಈಗ ಉತ್ತರ ಆಗ್ತದೆ. ಈ ಶಾಪ ಬಿಡೋದಿಲ್ಲ. ಕೂಡ ಮಾತಾಡಕ್ಕೆ ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರ ಬರೋದಿಲ್ಲ. ಮುಂದೆ ನಡೀತಾ ಇದ್ರೆ ಸ್ಪೀಕರ್ ಅವರು ಅವರ ಬುದ್ಧಿ ರಾಜ್ಯದ ಚರ್ಚೆ ಮಾಡಿದ್ದಾರೆ. ದೌರ್ಜನ್ಯ ಬಾವಿಯಿಂದ ಬಂದು ಚಿಕ್ಕ ಅನಿಲ್ ಚಿಕ್ಕ ಬೇಗ ಮುಗಿಸಿ, ಮತ್ತೆ ಸರ್ಕಾರ ಉತ್ತರ ಕೊಡ್ತೀನಿ. ಇಬ್ಬರು ಮೂವರು ಮಾತಾಡಿ.